ಮ್ಯಾಮ್ ನಿಮ್ ಜೀವನದಲ್ಲಿ ರಾಯರ್ ಬಂದ್ಮೇಲೆ ಏನೆಲ್ಲ ಬದಲಾವಣೆ ಆಗಿದೆ? ರಾಯರ್ ಬಂದಾದ್ಮೇಲೆ ಏನ್ ಬದಲಾವಣೆ ಆಗಿದೆ ಅಂದ್ರೆ ನಮ್ಗೆ ಮನೇಲಿ ಪೂಜೆ ಮಾಡಿ ಮಠಕ್ ಬಂದು ದೇವ್ರ ನೋಡ್ಲಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ. ಬಂದು ದೇವ್ರ ನೋಡಿ ಇಲ್ಲಿ ಬಂದು ಕೂತ್ಕೊಂಡು ದೇವ್ರ ಹತ್ರ ಒಂದ್ 5 ನಿಮಿಷ ಕೂತ್ಕೊಂಡ್ರೆ ಏನೋ ಮನ್ಸಿಗೆ ಫೀಲ್ ಆಗುತ್ತೆ. ದೇವ್ರು ಇಲ್ಲೇ ನಮ್ನೆ ಕಾಯ್ದ್ ನಮ್ ಹಿಂದೆ ಮುಂದೆನೆ ಇರೋ ತರ ಫೀಲ್ ಆಗ್ತಾ ಇರುತ್ತೆ. ಈಗ ನಾನು ನನ್ ಮಗ ನನ್ ಗಂಡನ್ನ ಕಾಪಾಡ್ತಾ ಇರೋದೇ ರಾಯರು. ನಮ್ ಮನೆಯವ್ರಂತೂ ರಾಯರ್ ಬಿಟ್ರೆ ಇನ್ ಯಾರನ್ನೂ ನಂಬಿಲ್ಲ. ಅವ್ರ ಇರೋದೇ ರಾಯರಿಗೋಸ್ಕರ. ರಾಯರು ಅಂದ್ರೆ ತುಂಬಾ ಇಷ್ಟ. ಅವ್ರು ಟ್ಯಾಟೂನು ಹಾಕ್ಸ್ಕೊಂಡಿದ್ದಾರೆ. ನಮ್ಗೆ ದೇವಸ್ಥಾನಕ್ ಬಂದ್ರೆ ಏನೋ ಸಮಾಧಾನ ಆಗುತ್ತೆ. ಅದಕ್ಕೆ ಒಂದ್ 5 ನಿಮಿಷ ಬಂದು ಎವ್ರಿ ವೀಕ್ ಬರ್ತೀವಿ ತಷ್ಟೇ ಬಂದು ನಮಸ್ಕಾರ ಮಾಡ್ಕೊಂಡು 5 ನಿಮಿಷ ಕುತ್ಕೊಂಡು ಪ್ರಸಾದ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ ದೇವ್ರ ದರ್ಶನ ಆಗ್ಬೇಕು ಅನ್ನೋದೇ ನಮ್ ಉದ್ದೇಶ. ಬಂದು ನೋಡ್ಕೊಂಡು ಈ ಮಠದಲ್ಲಿ ಮಾತ್ರ ನಾವು ಎವ್ರಿ ವೀಕ್ ಬರ್ತೀವಿ. ಇದೇನೋ ಬಂದ್ರೆ ಇಲ್ಲಿ ಒಂಥರ ಫೀಲ್ ವೈಬ್ ಚೆನ್ನಾಗಿರುತ್ತೆ. ಇಲ್ಲಿಗ್ ಬಂದು ಕೂತು ದೇವ್ರನ್ನ ಬೇಡ್ಕೊಂಡ್ರೆ ಏನೋ ಮನ್ಸಿಗೆ ಸಮಾಧಾನ ಆಗಿ ಅನ್ಕೊಂಡಿದ್ದೆಲ್ಲ ಆಗುತ್ತೆ. ಅಂದ್ರೆ ನಂಬೇಕು ದೇವ್ರನ್ನ ನಂಬಿ ಬಂದು ಕೂತಿ ಕೇಳಿದ್ರೆ ದೇವ್ರು ಒಲಿತಾನೆ. ಒಳ್ಳೇದಾಗುತ್ತೆ ಮಾತ್ರ. ದೇವ್ರು ಈ ಮಠದಲ್ಲಿ ಮಾತ್ರ ತುಂಬಾ ಪವರ್ ಇದೆ. ಬಂದು ಪೂಜೆ ಮಾಡ್ಕೊಂಡು ಕುತ್ಕೊಂಡ್ 5 ನಿಮಿಷ ಬೇಡ್ಬೇಕು ದೇವ್ರನ್ನ, ಅಷ್ಟೇ, ಇನ್ನೇನಿಲ್ಲ. ನಾವು ಚಿಕ್ಕವರಿದ್ದಾಗಿಂದ ನಾವು ರಾಯಚೂರು ಹತ್ರ ಸಿಂಧನೂರು ಅಂತ ಅಲ್ಲಿದ್ವಿ. ನಮ್ಮ ತಂದೆ ಕೆಲಸ ಮಾಡ್ಬೇಕಾದ್ರೆ ಅಲ್ಲಿ ನಮಗೆ ಮಂತ್ರಾಲಯ ಹತ್ರ ಇದರಿಂದ ನಾವು ಪದೇ ಪದೇ ಅಲ್ಲಿ ಹೋಗ್ತಾ ಇದ್ವಿ. ಸೊ ನಮಗೆ ಅದರಿಂದ ಚಿಕ್ಕದ್ರಿಂದನೂ ರಾಯರ ಬಗ್ಗೆ ನಮಗೆ ಭಾಳ ಭಕ್ತಿ. ಸೊ ಆಲ್ಮೋಸ್ಟ್ ನಾವು ಯಾವಾಗಲೂ ವರ್ಷಕ್ಕೊಂದ್ಸಲ ತಪ್ಪಿದ್ರೆ 2 ವರ್ಷಕ್ಕೊಂದ್ಸಲ ಅಂತೂ ಮಂತ್ರಾಲಯಕ್ಕೆ ಹೋಗ್ತಾ ಇರ್ತೀವಿ. ಸೊ ನಮಗೆ ಏನು ಅಂದರೆ ರಾಯರಂದರೆ ಏನೇ ಕೆಲಸ ಮಾಡಬೇಕಾದ್ರೂ ನಾವು ರಾಯರನ್ನ ನೆನ್ಕೊಂಡ್ರೆ ಅದು ನಮಗೆ ನೆರವೇರುತ್ತೆ. ನಮ್ಮ ಕಷ್ಟ ಕಾಲದಲ್ಲಿ, ಯಾವುದೇ ಕಷ್ಟ ಕಾಲದಲ್ಲಾಗಲಿ, ನಮ್ಮ ತಂಗಿರ ಮದುವೆ ಟೈಮು ಅಥವಾ ನಮ್ಮ ಕೆಲಸ ಸಿಗೋ ಟೈಮು, ಯಾವುದೇ ನಾವು ಏನೇ ಅಂದ್ಕೊಂಡ್ರೂ ನಾವು ಮನೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಮ್ಮ ಹತ್ರ ಏನೂ ದುಡ್ಡಿಲ್ಲದೆ ಇದ್ರೂ ಅದೊಂಥರ ರಾಯರು ನೆನ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ಅದು ಸುಲಲಿತವಾಗಿ ಎಲ್ಲ ಆಗೋಗ್ತಾಯಿದೆ. ನಮ್ಮ ಜೀವನದಲ್ಲಂತೂ ನಾವು ಯಾವಾಗಲೂ ಸುಮಾರು ಸಲ ಆ ಥರ ಆಗಿದೆ ನಮಗೆ. ಸೊ ನಾವು ಪ್ರತಿ ವಾರ ಗುರುವಾರ ಅಂತೂ ರಾಯರು ಆದಷ್ಟು ಬರ್ತೀವಿ, ತಪ್ಪಿಸೋದಿಲ್ಲ. ಸೊ ಹಂಗಾಗಿ ನಮ್ಮ ಜೀವನದಲ್ಲೂ ರಾಯರಿದ್ದಾರೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರುರಾಯರು ಎಲ್ಲರೂ ತಿಳ್ಕೊಂಡಿರೋ ಹಾಗೆ ಕಾಮಧೇನುವೂ ಹೌದು, ಕಲ್ಪವೃಕ್ಷವೂ ಹೌದು. ಯಾರು ನಂಬಿ ಬರ್ತಾರೋ, ಯಾರು ಸಕಾರದಿಂದ ಯೋಚನೆಯನ್ನ ಮಾಡ್ಕೊಂಡು ಬರ್ತಾರೋ ಎಲ್ಲರಿಗೂ ಗುರುಗಳ ಕರುಣೆ ಸಿಗುತ್ತೆ. ಯಾರು ಹೇಗೆ ಬಂದ್ರೂ ಬರೀ ಕೈಯಲ್ಲಿ ಕಳಿಸುವಂಥದ್ದು ರಾಯರಲ್ಲಿ ಇಲ್ಲ ಎನ್ನುವಂಥದ್ದು ಗುರು ಹಿರಿಯರ ತಿಳುವಳಿಕೆಯ ಮಾತುಗಳು. ಅದು ನನ್ನ ಜೀವನದಲ್ಲೂ ಕೂಡ ಅದು ಕಂಡು ಬಂದಿದೆ. ಬಹುಶಃ ಒಂದು ಹಂತಕ್ಕೆ ನಾವು ಬರೋಷ್ಟು ತನಕನೂ ಬಹಳ ಬಡತನದ ಸ್ಥಿತಿನಲ್ಲಿ ಇದ್ದು ಜೀವನದಲ್ಲಿ ಏನೂ ಸಾಧಿಸಕ್ಕಾಗೋದೇ ಇಲ್ಲವೇನೋ ಅನ್ನುವಾಗ ಗುರುರಾಯರ ಮೊರೆ ಹೋದವು. ಪವಾಡ ಅಂತ ಎಲ್ಲರೂ ಹೇಳ್ತಾರೆ, ಅದು ಪವಾಡಗಳಲ್ಲ. ನಮ್ಮ ಮನಸ್ಸಲ್ಲಿ ಇರುವಂತಹ ಬಯಕೆಗಳನ್ನ ಗುರುಗಳು ಈಡೇರಿಸುವಂಥದ್ದು ನಮ್ಮ ಕಣ್ಣು ಮುಂದೆನೇ ಇರುತ್ತೆ. ಎಲ್ಲರಿಗೂ ಈ ಅನುಭವ ಆಗಿರುತ್ತೆ. ಕೋಟ್ಯಾಂತರ ಜನಗಳು ಅವರಿಂದ ಆಶೀರ್ವಾದವನ್ನ ಪಡೆದಿದ್ದಾರೆ. ಅದರಲ್ಲಿ ನಾವು ಕೂಡ ನಮಗೂ ಅವರ ಕರುಣೆ, ಅವರ ದೃಷ್ಟಿ ಬಿದ್ದಿದೆ. ಹಾಗಾಗಿ ಹೆಂಗೋ ಹೇಗೋ ಬದುಕಬೇಕಾದ ನಾವುಗಳು ಒಂದು ಹಂತದಲ್ಲಿ ಇದ್ದೀವಿ ಅನ್ನುವಂಥದ್ದು ಅವ್ರ ಕರುಣೆಯಿಂದನೇ ಬಂದಿರುವಂಥದ್ದು. ಬಹುಶಃ ಭಕ್ತಿ ಗೊತ್ತಿಲ್ಲ, ನೀವು ಭಕ್ತರ ಅಂತ ಹೇಳಿದ್ರೆ ಗೊತ್ತಿಲ್ಲ, ನಿಮ್ಮಲ್ಲಿ ಭಕ್ತಿ ಇದೆಯಾ ಗೊತ್ತಿಲ್ಲ. ನಾನು ರಾಯರು ಕೇಳ್ಕೊಳ್ಳೋದು ಏನು ಅಂತ ಹೇಳಿದ್ರೆ, ಗುರುಗಳೇ ನನಗೆ ಪೂಜೆ ಪುರಸ್ಕಾರ, ವ್ರತ ನಿಯಮ, ಉಪವಾಸ, ಭಕ್ತಿ ಇವುಗಳೆಲ್ಲ ಹೇಗಿರಬೇಕು ಅಂತ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದು ನಿಮ್ಮ ನಾಮಸ್ಮರಣೆ ಮಾತ್ರ. ಅದರಲ್ಲೂ ಅವ್ರನ್ನೇ ಕೇಳ್ಕೊಂಡ್ರೆ ನೀವು ನಾಮಸ್ಮರಣೆ ಮಾಡುವಂತಹ ಶಕ್ತಿಯನ್ನ ಮತ್ತೆ ನನಗೆ ಜ್ಞಾನವನ್ನ ಕೊಡು, ಅದು ಎಲ್ಲವನ್ನು ಕೊಡ್ತಾರೆ. ನಾವು ಏನು ಯೋಚನೆ ಮಾಡ್ಕೋತೀವೋ, ಏನು ಬೇಡ್ಕೋತೀವೋ ಅದೆಲ್ಲವನ್ನು ಅವ್ರು ಕರುಣಿಸ್ತಾರೆ. ಏನು ಅಂತ ಹೇಳಿದ್ರೆ ಒಳ್ಳೆ ಮನಸ್ಸಿನಿಂದ ಅವರನ್ನ ಪೂಜಿಸ್ಬೇಕು, ಆರಾಧಿಸ್ಬೇಕು. ಪೂಜೆ ಪುರಸ್ಕಾರಗಳು ಹೀಗೇ ಇರಬೇಕು, ನಿಯಮಬದ್ಧವಾಗೇ ಇರಬೇಕು, ಅದನ್ನು ಅವ್ರು ಕೇಳೋದಿಲ್ಲ. ಒಂದು ಸ್ವಚ್ಛಂದವಾದಂತಹ ಮನಸ್ಸಿನಿಂದ ಗುರುರಾಯರೇ ಅಂದ್ರೆ ಸಾಕು. ಯಾವುದೋ ಮೂಲೆಯಲ್ಲಿ ಕೂತ್ಕೊಂಡು ಗುರುರಾಯ ಅಂದ್ರೆ ಸಾಕು. ಅಲ್ಲಿಯೂ ಕೂಡ ಹರಿಸಿರುವಂಥದ್ದು ಇಡೀ ನಮ್ಮ ಭಾರತದಲ್ಲಿ ಅಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲೇ ಇರುವಂತಹ ಉದಾಹರಣೆಗಳನ್ನ ನಾವು ನೋಡ್ತೇವೆ. ಹಾಗಾಗಿ ಆ ಗುರುಗಳು ನಮ್ಗೆ ಎಲ್ಲ ಕೊಟ್ಟಿದ್ದಾರೆ. ಅವ್ರಿಗೆ ಪ್ರತಿ ಸಾರಿನೂ ನಾನು ಏನೋ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಹೋಗಾಗ ಗುರುರಾಯರೇ ಹೀಗಿದೆ,
ನೋಡಿ ಅಂದಿರ್ತೀನಿ, ಅದು ಸಕ್ಸಸ್ ಆಗಿರುತ್ತೆ. ಆ ಸಕ್ಸಸ್ ಆದ ಕ್ಷಣದಲ್ಲೇ ಗುರುಸ್ವಾಮಿ ನಿಮಗೆ ಕೋಟಿ ನಮಸ್ಕಾರಗಳು ಅಂತ ಅಲ್ಲೇ ಮಾನಸಿಕವಾಗಿ ಅವ್ರಿಗೆ ನಮಸ್ಕಾರಗಳನ್ನ ತಿಳಿಸ್ತೀನಿ. ನಾನು ಬೆನ್ನ ಹಿಂದೆ ರಾಯರಿದ್ದಾರೆ ಅನ್ನೋ ನಂಬಿಕೆ ನನಗೆ ಖಂಡಿತ ಇದೆ. ಎಲ್ಲರೂ ಗುರುರಾಯರನ್ನ ನಂಬಿ ಆರಾಧಿಸಿ ಪೂಜಿಸಿ ಎಲ್ಲರಿಗೂ ಒಳ್ಳೇದಾಗುತ್ತೆ ಅನ್ನುವಂಥದ್ದು ನನ್ನ ಭಾವನೆ.